ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು MCQ ಕ್ವಶನನ್ನು ಸಾಲ್ವ್ ಮಾಡೋದು ಡಿಫಿಕಲ್ಟ್ ಆಗ್ತಿದೆ. ನಿಮಗೆ ವಿಷಯಗಳ ಬಗ್ಗೆ ಬ್ರಾಡ್ ನಾಲೆಡ್ಜ್ ಇದೆ, ಆದರೆ MCQ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನನ್ನು ಕೊಟ್ಟಾಗ ಎಲ್ಲೋ ಒಂದು ಪುಟ್ಟ ಯಾವುದೋ ಒಂದು ಪಾಯಿಂಟ್ ಸರಿಯಾಗಿ ಅನಲೈಸ್ ಮಾಡ್ದಲೇ ಆ ಕ್ವಶನ್ನೇ ತಪ್ಪಾಗಿಬಿಡುತ್ತೆ. ಅಂಥ ಸಮಯದಲ್ಲಿ ನೀವು ಏನು ಮಾಡಬೇಕು, ಅದು ಏನಕ್ಕೆ ಆ ಥರ ಆಗುತ್ತೆ, ಇದನ್ನು ಯಾವ ಥರ ನೀವು ಸರಿ ಮಾಡ್ಕೋಬೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವೆಲ್ಲ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಿಂದೆ ನಾನು ಎಷ್ಟೋ ಎಕ್ಸಾಮ್ಗಳನ್ನು ಹೀಗೆ ಮಾರ್ಜಿನಲ್ಲಿ ಮಿಸ್ ಮಾಡಿಕೊಂಡಿದ್ದೆ. ಆದರೆ ಒಂದು ಸಲ ನಾನು ಈ ಎಲ್ಲ ಮೆಥಡ್ಗಳನ್ನು ಫಾಲೋ ಮಾಡಿದ ಮೇಲೆ ನಾನು ಎಷ್ಟೋ ಎಕ್ಸಾಮ್ಗಳು 1:3ಗೂ ಎಲಿಜಿಬಲ್ ಆಗಿದ್ದೀನಿ. ಹಾಗೆ UPSCಯ GK ಪೇಪರನ್ನು ಕೂಡ ನಾನು ಕಂಟಿನ್ಯೂಯಸ್ 3 ಇಯರ್ ಎಲಿಜಿಬಲ್ ಆಗಿದ್ದೀನಿ. ಸೊ ಆ ಕಾರಣಕ್ಕಾಗಿ ನೀವು ಈ ವಿಡಿಯೋವನ್ನು ನೋಡಲೇಬೇಕು. ಇದರಿಂದ ಕೆಲವೊಂದು ಚಿಕ್ಕ ಪುಟ್ಟ ವಿಷಯವನ್ನು ಕಲಿತ್ರೆ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್ ಏನಂದರೆ, MCQ ಅನ್ನು ತುಂಬಾ ಸಾಲ್ವ್ ಮಾಡಬೇಕು. ನೀವು ತುಂಬ MCQ ಅನ್ನು ನೀವು ಸಾಲ್ವ್ ಮಾಡಿದರೆ ಅಷ್ಟೇ ನಮಗೆ MCQ ಅನ್ನು ಸಾಲ್ವ್ ಮಾಡುವಂತಹ ನಾಲೆಡ್ಜ್ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ಹಳೆಯ ಕ್ವಶನ್ ಪೇಪರ್ನ ಕಂಪೈಲ್ಡ್ ಮೆಟೀರಿಯಲ್ ಅನ್ನು ನಾವು ಯಾವುದಾದ್ರೂ ತಗೋಬೇಕು, ಅಥವಾ ನೀವು ವೆಬ್ಸೈಟಿಂದಾದರೂ ನೋಡಿಕೊಂಡು ಸಾಲ್ವ್ ಮಾಡಿ. ಒಟ್ಟಿನಲ್ಲಿ ಡೈಲಿ ಮಿನಿಮಮ್ ಅಂದರೂ 30 to 50 ಕ್ವಶನ್ ನೀವು ಓದೋದು ಸಪ್ರೇಟ್ ಮತ್ತು ಇದು ಸಪ್ರೇಟ್. ಸೊ ನಾನು MCQನ ಸಾಲ್ವ್ ಮಾಡ್ತಿದ್ದೀನಿ ಅಂತ ಓದೋದನ್ನು ನಿಲ್ಲಿಸಬಾರ್ದು. ಓದೋದು ಡೈಲಿ ಟಾರ್ಗೆಟ್ಸ್ಗಳು ಏನಿರುತ್ತೆ ಅದ್ರ ಪಾಡಿಗೆ ಅದು ನಡೀತಾ ಇರಲಿ. ಹಾಗೆ MCQ ಡೈಲಿ ಒಂದು 30 to 50 ನಿಮಗೆ ಡಿಪೆಂಡ್ ಅಪಾನ್ ನಿಮ್ಮ ಟೈಮ್ ಹೇಗಿರುತ್ತೆ. ಸೊ ಆ ಥರ ನೀವು ಇಷ್ಟು ಕ್ವಶನನ್ನು ಸಾಲ್ವ್ ಮಾಡಿ. ಈ ಪೇಪರ್ಗಳು, ಈ ಕ್ವಶನ್ಗಳು ಹಿಂದಿನ ವರ್ಷ ಬಂದಿರುತ್ತಲ್ವ, ಆ ರೀತಿ ಆ ಬೇಸ್ಡ್ ಕ್ವಶನ್ಗಳಾಗಿರಲಿ. ಲೈಕ್ ಹಿಸ್ಟ್ರಿ ರಿಲೇಟೆಡ್ ಆಗಿದ್ದರೆ ನೀವು ಬರೀ ಅದಕ್ಕೆ ಅಡರ್ ಆಗಬೇಡಿ, ಸ್ವಲ್ಪ ರಿಸರ್ಚ್ ಮಾಡಿ ಆ ಕ್ವಶನ್ ಮೇಲೆ. UPSC ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದರು, ವಿಚಿತ್ರ ಚಿತ್ತ ಅಂತ ಟೈಟಲ್ ಯಾವ ರಾಜನ್ಗೆ ಇದೆ, ಈ ಬಿರುದು ಯಾವುದಿದೆ ಅಂತ ಕೇಳಿದರು. ಇದಕ್ಕೆ ಉತ್ತರ ಮಹೇಂದ್ರ ವರ್ಮನ್. ನೀವು ಆವಾಗ ಬೇರೆ ಬೇರೆ ರಾಜರ ಬಿರುದುಗಳನ್ನು ನೋಡಬೇಕು. ಬರೀ ಆ ಒಂದೇ ರಾಜ ಈ ಪಡ್ಕೊಂಡಿರೋ ಬಿರುದು ನೋಡೋ ಬದಲು ನೆಕ್ಸ್ಟ್ ಪಲ್ಲವ ಕಿಂಗಲ್ಲೇ ನರಸಿಂಹವರ್ಮ ಅವ್ರ ಬಿರುದು ಏನು, ಗುಪ್ತ ಸಾಮ್ರಾಜ್ಯದಲ್ಲಿ ಇರುವಂಥ ರಾಜರ ಬಿರುದುಗಳೇನು, ಮೌರ್ಯದಲ್ಲಿ ಇರೋ ರಾಜರ ಟೈಟಲ್ಗಳು ಏನು, ಈ ರೀತಿ ನೀವು ಸ್ವಲ್ಪ ಬ್ರಾಡ್ ಮೈಂಡಿಂದ ಯೋಚನೆ ಮಾಡಿ ಸ್ವಲ್ಪ ರಿಸರ್ಚ್ ಮಾಡಬೇಕು. ನಾವು ಈ ಥರ ಬ್ರಾಡ್ ಮೈಂಡಿಂದ ಥಿಂಕ್ ಮಾಡಿದರೆ ಅಷ್ಟೇ ನಾವು ಅವರು ಏನು ಕೊಡ್ಬೋದು ಅಂತ ನಾವು ಗೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾವಾಗೆ ನಾವು ಅಂದ್ಕೋಬೇಕು, ಈ ಥರ ಕೊಡ್ಬೋದು, ಆ ಥರ ಕೊಡ್ಬೋದು ಅಂತ ನಾವು ತುಂಬಾ ಯೋಚನೆಯನ್ನು ಮಾಡಬೇಕಾಗುತ್ತೆ. ಕರೆಂಟ್ ಅಫೇರ್ ರಿಲೇಟೆಡ್ ನೀವು ನ್ಯೂಸ್ ಪೇಪರನ್ನು ಎಲ್ಲ ರೆಗ್ಯುಲರ್ ಆಗಿ ಓದ್ತಿರ್ತೀರ, ಇಶ್ಯೂ ಬಗ್ಗೆನೂ ಗೊತ್ತಿರುತ್ತೆ. ಆದರೆ ಆ ವಿಷಯಗಳನ್ನು ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗಬೇಕಾದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನನ್ನು ನೀವು ಸಾಲ್ವ್ ಮಾಡಬೇಕು. ನಂಬರ್ ಆಫ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್, ಟಾಪ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ IAS ಎಕ್ಸಾಮ್ಗೆ ಪ್ರಿಪೇರ್ ಮಾಡಿಸ್ತಾ ಇರ್ತಾರಲ್ಲ, ಅಂಥ ಯಾವುದಾದ್ರೂ ವೆಬ್ಸೈಟ್ಗಳನ್ನು ನೀವು ರೆಗ್ಯುಲರ್ ಆಗಿ ನೋಡ್ತಾ ಇರಿ. ಅವರು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನನ್ನು ಡೈಲಿ 10 ಕ್ವಶನ್ನು ಒಂದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಲೈಕ್ 10 ಕ್ವಶನನ್ನು ಅವರ ವೆಬ್ಸೈಟಲ್ಲಿ ಹಾಕ್ತಾರೆ. ಆ ಕ್ವಶನ್ಗಳನ್ನು ನೀವು ಯಾವುದಾದ್ರೂ ತುಂಬಾ ಇದೆ, ಎಲ್ಲದನ್ನು ನೀವು ನೋಡೋಕ್ಕೆ ಹೋಗಬೇಡಿ, ಯಾವುದಾದ್ರೂ ಒಂದನ್ನು ಫಾಲೋ ಮಾಡಿ, ಅದು ರೆಗ್ಯುಲರ್ ಆಗಿ ಇರಬೇಕು. ಇವಾಗ ನೀವು ಇನ್ಸೈಟ್ಸ್ IAS ಅವ್ರದ್ದೇ ತಗೊಂಡ್ರೆ ಅವರನ್ನು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡೋರಾಗಿರಬೇಕು. ಡೈಲಿ ಅವರು ಹಾಕುವಂತಹ MCQವನ್ನು ನೀವು ನೋಡಬೇಕು. ಇದರಿಂದ ನೀವು ಅದನ್ನು ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನನ್ನು ಸಾಲ್ವ್ ಮಾಡುವಂತಹ ಎಬಿಲಿಟಿಯನ್ನು ನೀವು ಕಲಿತೀರಾ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಎಕ್ಸಾಮ್ಗಿಂತ ಮುಂಚೆ ನೀವು ಒಂದು ಟೆಸ್ಟ್ ಸೀರೀಸನ್ನು ಜಾಯ್ನ್ ಆಗಬೇಕು. ಟೆಸ್ಟ್ ಸೀರೀಸನ್ನು ಜಾಯ್ನ್ ಆಗಿ ಅದು ನೀವು ಎಕ್ಸಾಮನ್ನು ಯಾವ ರೀತಿ ಬರಿತೀರಾ ಅದೇ ಮೈಂಡ್ಸೆಟ್ಟಲ್ಲಿ ನೀವು ಬರಿಬೇಕು. ಲೈಕ್ 2 ಗಂಟೆ ನೀವು ಕಂಪ್ಲೀಟ್ ಆ ಎಕ್ಸಾಮ್ ಕೊಡಬೇಕು. ಮನೆಯಲ್ಲಿ ಬರೆದ್ರೂ ಅಷ್ಟೇ ನೀವು ಎಕ್ಸಾಮ್ ರೀತಿ ಅದನ್ನು ಫೀಲ್ ಮಾಡಿ ಬರಿಬೇಕು. ಯಾವುದೇ ಚೀಟ್ ಮಾಡಬಾರ್ದು.
ಮತ್ತು ಅಲ್ಲಿ ಬರುವಂಥ ಮಾರ್ಕ್ಸನ್ನು ನೀವು ರಿಯಲ್ ಮಾರ್ಕ್ಸ್ ಥರನೇ ಕನ್ಸಿಡರ್ ಮಾಡಿ. ಕೆಲವೊಂದು ಸಲ ಕಮ್ಮಿ ಮಾರ್ಕ್ಸ್ ಬಂದುಬಿಡುತ್ತೆ. ಆವಾಗ ನನ್ನ ಮಾರ್ಕ್ಸ್ ಕಮ್ಮಿ ಆಯಿತು ಅಂತ ನೀವು ಎಫರ್ಟನ್ನು ಜಾಸ್ತಿ ಹಾಕಬೇಕು. ಇಲ್ಲ ನಾನು ನೆಕ್ಸ್ಟ್ ಟೈಮಲ್ಲಿ ತಗೊಳ್ತೀನಿ, ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಮಾರ್ಕ್ಸ್ ವೇರಿ ಇರುತ್ತೆ ಆ್ಯಕ್ಚುಲ್ ಮಾರ್ಕ್ಸ್ಗಿಂತ ಅಂತ ಅಂದ್ಕೊಂಡು ಸ್ವಲ್ಪ ಲೇಸಿ ಆಗೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡೋದ್ರಿಂದ ನಿಮಗೆ ಟೈಮ್ ಮ್ಯಾನೇಜ್ಮೆಂಟನ್ನು ನೀವು ಕಲಿಬೋದು. ನೀವು ಒಂದು ಟೆಸ್ಟಲ್ಲಿ ನೀವು ಕಮ್ಮಿ ಕ್ವಶನನ್ನು ಅಟೆಂಡ್ ಮಾಡಿ ಎಷ್ಟು ಮಾರ್ಕ್ಸ್ ಬರ್ತಿದೆ, ಇನ್ನೊಂದರಲ್ಲಿ ರಿಸ್ಕ್ ತಗೊಂಡ್ರೆ ಜಾಸ್ತಿ ಅಟೆಂಡ್ ಮಾಡಿದಾಗ ನಿಮ್ಗೆ ಎಷ್ಟು ಬರ್ತಿದೆ, ಥರ ನೀವು ಒಂದೊಂದು ಟೆಸ್ಟ್ ಸೀರೀಸಲ್ಲೂ ನೀವು ಅನಲೈಸ್ ಮಾಡಬೇಕಾಗತ್ತೆ. ನಿಮ್ಮನ್ನು ನೀವೇ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅದರಿಂದ. ಮತ್ತು ನೀವು ಆಚೆನೇ ಅಂದರೆ ಲೈಕ್ ನೀವು ಪ್ರಿಪೇರ್ ಆಗಬೇಕಾದ್ರೇ ನಾವು ಎಕ್ಸಾಮ್ ಹಾಲಲ್ಲಿ ನಾನು ಅಷ್ಟೇ ಬರಿತೀನಿ, ಇಷ್ಟೇ ಕ್ವಶನ್ ಬರಿತೀನಿ ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಹೋಗೋ ಥರ ಇಲ್ಲ. ಅದು ವೇರಿ ಆಗುತ್ತೆ, ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕ್ವಶನ್ ಇವಾಗ ಡಿಫಿಕಲ್ಟ್ ಇದ್ದರೆ ಆ ಪೇಪರ್ ಎಲ್ರಿಗೂ ಡಿಫಿಕಲ್ಟ್ ಇರುತ್ತೆ. ಈಗ ಪೇಪರ್ ಈಸಿ ಅಂತ ನಿಮ್ಗೆ ಅನಿಸಿದರೆ ಎಲ್ಲ ಆಸ್ಪಿರೆಂಟ್ಗಳು, ಯಾಕಂದರೆ ಎಷ್ಟೋ ಆಸ್ಪಿರೆಂಟ್ಗಳು ನೀವೇ ನೋಡ್ತೀರಾ ನಿಮ್ಮ ಜೊತೆ ಲೈಬ್ರರಿಯಲ್ಲಿ ನಿಮ್ಮ ಕೋಚಿಂಗಲ್ಲೆಲ್ಲ ಎಷ್ಟು ಜನ ಇರಲ್ಲ. ಆ ಕಾರಣಕ್ಕಾಗಿ ನೀವು ಈ ಥರ ಎಲ್ಲ ನೀವು ಟೆಸ್ಟ್ ಸೀರೀಸಲ್ಲೇ ನೀವು ಬರೆದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಅಲ್ಲಿ ರ್ಯಾಂಕ್ ಎಲ್ಲ ಕೊಟ್ಟಾಗ ಈ ಥರದ್ರಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ನಾನು ಇಲ್ಲಿ ಯಾವ ರೀತಿ ಬರಿಬೋದು, ಈ ಪೇಪರ್ ಮ್ಯಾಕ್ಸಿಮಮ್ ರಿಸ್ಕ್ ತಗೋಬೋದಾ ನಾನು ಅಂತ ಎಲ್ಲ ನೀವು ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ನೀವು ನೆಗೆಟಿವ್ ಮಾರ್ಕ್ಸ್ ಇದೆ ಅಂತ ತುಂಬ ಕಮ್ಮಿ ಕ್ವಶನನ್ನು ಬರೋ ಹಾಗೆ ಇಲ್ಲ. ಏನಕ್ಕಂದರೆ ನಮಗೆ ನಾವು ಎಷ್ಟೇ ನೀಟಾಗಿ 100% ಕ್ಲಾರಿಟಿಯಾಗಿ ನಾವು ಓದ್ಕೊಂಡು ಹೋದ್ರೂ ಅವರು ಕೇಳುವಂತಹ ಕ್ವಶನ್ಗಳು ಅಲ್ಲಿ ಎಲಿಮಿನೇಟ್ ಆಗಬೇಕಾದ್ರೆ ಅವರು ಡೈರೆಕ್ಟ್ ಬೇಸ್ಡ್ ಕ್ವಶನ್ಗಳು ಕೊಡಲ್ಲ. ಇವಾಗ ಅಪ್ಲೈಡ್ ಕ್ವಶನ್ಸನ್ನು ಕೊಡ್ತಾರೆ. ಆ ಅಪ್ಲೈಡ್ ಕ್ವಶನಲ್ಲಿ ಒಂದರಲ್ಲೇ 3-4 ಸ್ಟೇಟ್ಮೆಂಟ್ಗಳು ಕೊಟ್ಟಿರಬೇಕಾದ್ರೆ ಎಲ್ಲೋ ಒಂದು ಕಡೆ ಕೆಲವೊಂದು ಸಲ ನಮಗೆ ನಾಲೆಡ್ಜ್ ಇದ್ದರೂ ತಪ್ಪಾಗಿಬಿಡತ್ತೆ. ಆ ಕಾರಣಕ್ಕಾಗಿ ಸರಿ ಆದರೆ ಇಟ್ಸ್ ಓಕೆ. ಇನ್ನು ಕೆಲವೊಂದು ಸಲ ತಪ್ಪಾಗಿಬಿಡುತ್ತೆ. ಆ ಥರ ಅಂದ್ಕೊಂಡು ನಾವು ಸ್ವಲ್ಪ ಜಾಸ್ತಿ ಕ್ವಶನನ್ನೇ ಸೇಫ್ಟಿ ಸೈಡ್ಗಂತ ನಾವು ಅಟೆಂಡ್ ಮಾಡಬೇಕಾಗತ್ತೆ. ಯಾಕಂದರೆ ನೆಗೆಟಿವ್ ಇಲ್ಲಿ 0.25 ಇರುತ್ತೆ KPSCಯಲ್ಲಿ. ಸೊ KPSC ಎಕ್ಸಾಮನ್ನು ಬರಿಬೇಕಾದ್ರೆ ಸ್ವಲ್ಪ ಜಾಸ್ತಿ ಕ್ವಶನನ್ನೇ ಅಟೆಂಡ್ ಮಾಡಿ. ಹಾಗಂತ ನಾನು ಓವರಾಗಿ ಎಲ್ಲ ಕ್ವಶನ್ ಬರೀರಿ ಅಂತ ಹೇಳ್ತಿಲ್ಲ. ಮೊದಲು ನೀವು ನೋಡಿ ಸೇಫರ್ ಸೈಡಿಂದ ರಿಸ್ಕನ್ನು ತಗೋಬೇಕಾ ಅಥವಾ ಬೇಡವಾ ಎಂಬುದ್ರ ಬಗ್ಗೆ ಎಲ್ಲ ನೀವು ಅನಲೈಸ್ ಮಾಡಬೇಕಾಗತ್ತೆ. KPSC ಎಕ್ಸಾಮನ್ನು ನೀವು ಬರಿತಾ ಇದ್ದೀರಾ, ಜೊತೆಗೆ UPSC ಎಕ್ಸಾಮನ್ನು ಬರಿತೀರಾ ಅಂದ್ಕೊಂಡ್ರೆ ಸೆಂಟ್ರಲ್ ಲೆವೆಲಲ್ಲಿ ನೀವು ಬರಿತೀರಲ್ಲ ಅದೇ ಸ್ಟ್ರಾಟಜಿನ ಇಲ್ಲಿ ಫಾಲೋ ಮಾಡೋ ಥರ ಇಲ್ಲ, ಅದೇ ಬೇರೆ ಥರ. ಯಾಕಂದರೆ ಅಲ್ಲಿ 0.33 ಇರುತ್ತೆ ನೆಗೆಟಿವ್ ಮಾರ್ಕ್ಸ್, ಇಲ್ಲಿ 0.25 ಇರುತ್ತೆ. ಸೊ ಆ ರೀತಿ ಕೆಲವೊಂದು ಸ್ವಲ್ಪ ಜಾಸ್ತಿ ಕ್ವಶನನ್ನು ಇಲ್ಲಿ ಬರಿಬೋದು. ಸೊ ಸಮ್ಮರಿಯಲ್ಲಿ ಏನು ಹೇಳ್ಬೋದು ಅಂದರೆ MCQ ಕ್ವಶನನ್ನು ಜಾಸ್ತಿ ಸಾಲ್ವ್ ಮಾಡಿ, ಯಾವುದಾದ್ರೂ ಕೋಚಿಂಗ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕ್ವಿಝನ್ನು ನೀವು ಸಾಲ್ವ್ ಮಾಡಿ, ಹಾಗೆ ಒಂದು ಟೆಸ್ಟ್ ಸೀರೀಸನ್ನು ಜಾಯ್ನ್ ಆಗಿ ಮತ್ತು ಜಾಸ್ತಿ ಕ್ವಶನ್ಗಳನ್ನು ಸಾಲ್ವ್ ಮಾಡಿ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟನ್ನೆಲ್ಲ ಕಲೀರಿ, ಈ ಥರ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.